ICAR ಗೇರು ಸಂಶೋಧನಾ ನಿರ್ದೇಶನಾಲಯ, ಪುತ್ತೂರು. ಗೇರು ಅನಕಾರ್ಡಿಯೇಸಿಯೇ ಕುಟುಂಬಕ್ಕೆ ಸೇರಿದ ಉಷ್ಣವಲಯದ ಒಂದು ಬೆಳೆಯಾಗಿದೆ. ಮಧ್ಯ ಹಾಗೂ ದಕ್ಷಿಣ ಅಮೆರಿಕಕ್ಕೆ ಸೇರಿದ ಈ ಬೆಳೆಯು ನಿಖರವಾಗಿ ಹೇಳಬೇಕೆಂದರೆ ಈಶಾನ್ಯ ಬ್ರೆಜಿಲ್ ಮೂಲದ್ದಾಗಿದೆ. 1563ರಿಂದ 1570ರ ನಡುವಿನ ಅವಧಿಯಲ್ಲಿ ಪೋರ್ಚುಗೀಸರು ಇದನ್ನು ಭಾರತಕ್ಕೆ ಪರಿಚಯಿಸಿದರು. ಮೊದಲಿಗೆ ಭಾರತದಲ್ಲಿ ಗೇರನ್ನು ಮುಖ್ಯವಾಗಿ ಕರಾವಳಿ ಭಾಗಗಳಲ್ಲಿ ಮಣ್ಣಿನ ಸವಕಳಿಯನ್ನು ತಡೆಗಟ್ಟಲು ಉಪಯೋಗಿಸಲಾಗುತ್ತಿತ್ತು. ಬಳಿಕ ಗೇರು ಬೀಜದ ಪೌಷ್ಟಿಕ ಮೌಲ್ಯವನ್ನು ಕಂಡುಕೊಳ್ಳಲಾಯಿತು. ಪರಿಣಾಮವಾಗಿ ಗೇರು ಕೃಷಿಯು ಭಾರತದ ಕರಾವಳಿಯುದ್ದಕ್ಕೂ ವ್ಯಾಪಕವಾಗಿ ಪಸರಿಸಿತು. ಗೇರು ಸಂಶೋಧನೆ. ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ 1950ರಲ್ಲಿ ಕೇರಳ, ಕರ್ನಾಟಕ, ಆಂಧ್ರಪ್ರದೇಶ, ಅಸ್ಸಾಂ ಹಾಗೂ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಗೇರು ಬೆಳೆಯ ಮೇಲೆ ಸಂಶೋಧನೆಯನ್ನು ಪ್ರಾರಂಭಿಸಿತು. 1971ರಲ್ಲಿ ICAR ಅಖಿಲ ಭಾರತ ಸಂಘಟಿತ ಮಸಾಲೆಗಳು ಮತ್ತು ಗೇರು ಸುಧಾರಣಾ ಯೋಜನೆಯನ್ನು ಮಂಜೂರು ಮಾಡಿತು ಮತ್ತು ICAR ಕೇಂದ್ರೀಯ ತೋಟಗಾರಿಕಾ ಬೆಳೆಗಳ ಸಂಶೋಧನಾ ಸಂಸ್ಥೆಯನ್ನು ಈ ಯೋಜನೆಯ ಪ್ರಧಾನ ಕಚೇರಿಯನ್ನಾಗಿ ನೇಮಕ ಮಾಡಲಾಯಿತು ಹಾಗೂ CPCRI ಪ್ರಾದೇಶಿಕ ಕ್ಷೇತ್ರ ವಿಟ್ಲಕ್ಕೆ ಗೇರು ಬೆಳೆಯ ಮೇಲೆ ಸಂಶೋಧನೆ ನಡೆಸಲು ಆದೇಶವನ್ನು ನೀಡಲಾಯಿತು. 1972ರಲ್ಲಿ ಗೇರು ಬೀಜದ ಕೃಷಿ ಕ್ಷೇತ್ರವಾಗಿ ಕಾರ್ಯನಿರ್ವಹಿಸಲು ಶಾಂತಿಗೋಡುನಲ್ಲಿ ಪ್ರಾಯೋಗಿಕ ಕೇಂದ್ರವನ್ನು ಪ್ರಾರಂಭಿಸಲಾಯಿತು. 1974ರಿಂದ 1985ರ ಅವಧಿಯಲ್ಲಿ ಅಖಿಲ ಭಾರತ ಸಂಘಟಿತ ಗೇರು ಸುಧಾರಣಾ ಯೋಜನೆಗೆ ಇನ್ನೂ 3 ಕೇಂದ್ರಗಳನ್ನು ಸೇರಿಸಲಾಯಿತು. ನಂತರ 18 ಜೂನ್ 1986ರಂದು ಗೇರು ಬೆಳೆಗಾಗಿ ಸ್ವತಂತ್ರ ರಾಷ್ಟ್ರೀಯ ಸಂಶೋಧನಾ ಕೇಂದ್ರವನ್ನು ಅಂದರೆ NRCC ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಸ್ಥಾಪಿಸಲಾಯಿತು. ಇದನ್ನು ಪ್ರಧಾನ ಕಚೇರಿಯನ್ನಾಗಿರಿಸಿಕೊಂಡು ದೇಶದಲ್ಲಿ ಗೇರು ಬೆಳೆಯ ಮೇಲೆ ಸಂಶೋಧನೆ ನಡೆಸಲು ಮತ್ತು ಅದನ್ನು ಸಮನ್ವಯಗೊಳಿಸಲು ಅಖಿಲ ಭಾರತ ಸಂಯೋಜಿತ ಸಂಶೋಧನಾ ಯೋಜನೆಯನ್ನು ಆರಂಭಿಸಲಾಯಿತು. ರಾಷ್ಟ್ರೀಯ ಗೇರು ಸಂಶೋಧನಾ ಕೇಂದ್ರವು ಪುತ್ತೂರಿನ ಕೆಮ್ಮಿಂಜೆಯಲ್ಲಿ ಒಂದು ಸಣ್ಣ ತಾತ್ಕಾಲಿಕ ಕಟ್ಟಡದಲ್ಲಿ ಜನ್ಮ ತಾಳಿ ಬಳಿಕ 23 ಮಾರ್ಚ್ 2009ರಂದು ಉತ್ತಮವಾದ ಪ್ರಾಯೋಗಿಕ ಕ್ಷೇತ್ರಗಳು, ಆಧುನಿಕ ಉಪಕರಣಗಳು, ಆಡಳಿತಾತ್ಮಕ ಕಟ್ಟಡ ಮತ್ತು ಆಧುನಿಕ ಪ್ರಯೋಗಾಲಯಗಳೊಂದಿಗೆ ಗೇರು ಸಂಶೋಧನಾ ನಿರ್ದೇಶನಾಲಯ DCR ಆಗಿ ಸುಧಾರಣೆಗೊಂಡಿತು. 1986ರಲ್ಲಿ ಸ್ಥಾಪಿತಗೊಂಡ ನಮ್ಮ ಈ ಗೇರು ಸಂಶೋಧನಾ ನಿರ್ದೇಶನಾಲಯವು ಕಚ್ಚಾ ಗೋಡಂಬಿ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವ ಮತ್ತು ಜಾಗತಿಕ ಮಟ್ಟದಲ್ಲಿ ಉತ್ಪಾದಕ, ಸಂಸ್ಕಾರಕ ಮತ್ತು ರಫ್ತುದಾರನಾಗಿ ಪ್ರಧಾನ ಸ್ಥಾನವನ್ನು ಕಾಯ್ದುಕೊಳ್ಳುವ ದೃಷ್ಟಿಯಿಂದ ಕೆಲಸ ಮಾಡುತ್ತಿದೆ. ಸುಧಾರಿತ ತಳಿಗಳು, ಕೃಷಿ ತಂತ್ರಜ್ಞಾನಗಳು, ಉತ್ಪನ್ನ ವೈವಿಧ್ಯೀಕರಣ, ಮೌಲ್ಯವರ್ಧನೆ ಮತ್ತು ಕೊಯ್ಲೋತ್ತರ ನಿರ್ವಹಣೆಯ ನಿಯಮಾವಳಿಗಳು ಮತ್ತು ತಂತ್ರಜ್ಞಾನಗಳು ಹಾಗೂ ಮಾಹಿತಿ ಪ್ರಸಾರದ ಮೂಲಕ ರೈತರ ಆದಾಯವನ್ನು ಸುಧಾರಿಸಲು ನಾವು ಕೆಲಸ ಮಾಡುತ್ತೇವೆ. ನಿರ್ದೇಶನಾಲಯವು ಸಂಶೋಧನೆ ಮತ್ತು ಅಭಿವೃದ್ಧಿ ಚಟುವಟಿಕೆಗಳನ್ನು ಕೈಗೊಳ್ಳಲು 5 ವಿಭಾಗಗಳನ್ನು ಹೊಂದಿದೆ. ತಳಿ ಅಭಿವೃದ್ಧಿ, ಬೆಳೆ ನಿರ್ವಹಣೆ, ಬೆಳೆ ಸಂರಕ್ಷಣೆ, ಕೊಯ್ಲೋತ್ತರ ತಂತ್ರಜ್ಞಾನ ಮತ್ತು ತಂತ್ರಜ್ಞಾನದ ವರ್ಗಾವಣೆ. ನಿರ್ದೇಶನಾಲಯವು ಅಖಿಲ ಭಾರತ ಸಂಯೋಜಿತ ಗೇರು ಸಂಶೋಧನಾ ಯೋಜನೆಯ ಕೇಂದ್ರ ಕಾರ್ಯಾಲಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ಯೋಜನೆಯ ಅಡಿಯಲ್ಲಿ 14 AICRP ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಗೇರು ಕೃಷಿಯ ಕುರಿತು AICRನ ಆದೇಶಗಳು ಹೀಗಿವೆ: ಯಾವುದೇ ಜೈವಿಕ ಮತ್ತು ಅಜೈವಿಕ ಒತ್ತಡಗಳಿಗೆ ಗುರಿಯಾಗದೆ ಹೆಚ್ಚಿನ ಇಳುವರಿ ನೀಡುವ ಪ್ರಭೇದಗಳನ್ನು ವಿಕಸಿಸುವ ಮೂಲಕ ಗೇರು ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುವುದು. ವಿವಿಧ ಹವಾಮಾನ ಸ್ಥಿತಿಗತಿಗಳಿಗೆ ಹೊಂದಿಕೊಳ್ಳುವಂತೆ ಬೆಳೆಗೆ ಅಗತ್ಯವಾದ ಕೃಷಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವುದು. DCR ಸಂಶೋಧನಾ ಕೃಷಿ ಭೂಮಿ, ಉತ್ತಮ ಗುಣಮಟ್ಟದ ಗಿಡ ನೆಡುವ ವಸ್ತುಗಳ ಉತ್ಪಾದನೆ ಮತ್ತು ವಿತರಣೆಗಾಗಿ ಮಾನ್ಯತೆ ಪಡೆದ ನರ್ಸರಿಗಳು, ಗ್ರಂಥಾಲಯ, ಅತಿಥಿಗೃಹ, ಸಮ್ಮೇಳನಾ ಭವನಗಳು, ಸಮಿತಿ ಕೊಠಡಿಗಳು,
ವಿವಿಧ ವಿಭಾಗಗಳಿಗೆ ಸಂಬಂಧಿತ ಕೇಂದ್ರೀಕೃತ ಪ್ರಯೋಗಾಲಯಗಳು ಮತ್ತು ವಸ್ತು ಸಂಗ್ರಹಾಲಯದಂತಹ ಪ್ರಮುಖ ಕೇಂದ್ರೀಕೃತ ಸೌಲಭ್ಯಗಳನ್ನು ಹೊಂದಿದೆ. ಡಿಸಿಆರ್ನಲ್ಲಿ ಆಧುನಿಕ ಸಸ್ಯ ಆರೋಗ್ಯ ಚಿಕಿತ್ಸಾಲಯ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಲಾಗಿದೆ. ಈ ಸಂಗ್ರಹಾಲಯವು ಗೇರು ಕೃಷಿ, ಅದರಲ್ಲಿ ಕೀಟ ಮತ್ತು ರೋಗಗಳ ನಿರ್ವಹಣೆ, ಪೋಷಕಾಂಶ ಮತ್ತು ನೀರಿನ ನಿರ್ವಹಣೆ, ಕೊಯ್ಲೋತ್ತರ ತಂತ್ರಜ್ಞಾನ ಹಾಗೂ ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ಸಂವಹನ ತಂತ್ರಜ್ಞಾನದೊಂದಿಗೆ ಆಕರ್ಷಣೀಯವಾಗಿ ಚಿತ್ರಿಸುತ್ತದೆ. ಭೇಟಿ ನೀಡುವ ರೈತರು ಮತ್ತು ಇತರ ಅತಿಥಿಗಳ ಅನುಕೂಲಕ್ಕಾಗಿ ಅತಿಥಿ ಗೃಹದ ಸೌಲಭ್ಯಗಳು ಲಭ್ಯವಿದೆ. ನಿರ್ದೇಶನಾಲಯವು ಗೇರು ಸಂಶೋಧನಾ ಕ್ಷೇತ್ರಕ್ಕೆ ಉಪಯುಕ್ತವಾಗುವಂತೆ ಸುಸಜ್ಜಿತ ಗ್ರಂಥಾಲಯವನ್ನು ಹೊಂದಿದೆ. ಈ ಗ್ರಂಥಾಲಯವು ದೇಶದಲ್ಲಿ ಗೇರು ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಇದಲ್ಲದೆ ಸಭೆ, ತರಬೇತಿ, ಸಮ್ಮೇಳನ, ಸೆಮಿನಾರ್ ಇತ್ಯಾದಿಗಳನ್ನು ನಡೆಸಲು ಸಮಿತಿ ಕೊಠಡಿಗಳು, ವಿಡಿಯೋ ಕಾನ್ಫರೆನ್ಸಿಂಗ್ ಹಾಲ್, ಸಮ್ಮೇಳನ ಭವನಗಳು, ದೃಶ್ಯ ಶ್ರಾವ್ಯ ಪ್ರಯೋಗಾಲಯವನ್ನು ಡಿಸಿಆರ್ ಹೊಂದಿದೆ. ಕರ್ನಾಟಕದ ದಕ್ಷಿಣ ಕನ್ನಡದ ಕೆಮಿಂಜೆಯಲ್ಲಿರುವ ಮುಖ್ಯ ಕ್ಯಾಂಪಸ್ ಕೆಮಿಂಜೆ ಮತ್ತು ಕುರಿಯಾ ಗ್ರಾಮಗಳಲ್ಲಿ ಒಟ್ಟು 68 ಹೆಕ್ಟೇರ್ ಪ್ರದೇಶವನ್ನು ಹೊಂದಿದೆ. ಪುತ್ತೂರು ತಾಲೂಕಿನ ನರಿಮೊಗ್ರು ಗ್ರಾಮದ ಶಾಂತಿಗೋಡು ಎಂಬಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಪಿಸಿಆರ್ಐನ ಹಳೆಯ ಗೇರು ಬೀಜದ ಫಾರ್ಮ್ ಅನ್ನು ಎನ್ಆರ್ಸಿ ಗೇರಿಗೆ ವರ್ಗಾಯಿಸಲಾಗಿದೆ ಮತ್ತು ಈಗ ಇದು 80 ಹೆಕ್ಟೇರ್ ಭೂಪ್ರದೇಶದೊಂದಿಗೆ ನಿರ್ದೇಶನಾಲಯದ ಅಡಿಯಲ್ಲಿ ಪ್ರಾಯೋಗಿಕ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಜಿಲ್ಲೆಯ ಪ್ರಮುಖ ನದಿಗಳಲ್ಲಿ ಒಂದಾದ ಕುಮಾರಧಾರಾ ನದಿಯು ಈ ಪ್ರಾಯೋಗಿಕ ಕೇಂದ್ರದ ಮೂಲಕ ಹಾದು ಹೋಗುತ್ತದೆ. ಡಿಸಿಆರ್ ಕೆಮಿಂಜೆ ಮತ್ತು ಶಾಂತಿಗೋಡಿನಲ್ಲಿನ ತನ್ನ 2 ಕ್ಯಾಂಪಸ್ಗಳಲ್ಲೂ ಗೇರು ನರ್ಸರಿಗಳನ್ನು ಹೊಂದಿದೆ. ಈ ನರ್ಸರಿಗಳು ಕೃಷಿ ಸಾಮಗ್ರಿಗಳ ಅಗತ್ಯತೆಯನ್ನು ಪೂರೈಸುವಲ್ಲಿ ಕೊಚ್ಚಿಯ ಡೈರೆಕ್ಟರೇಟ್ ಆಫ್ ಕ್ಯಾಶ್ಯೂನಟ್ ಮತ್ತು ಕೋಕೋ ಡೆವಲಪ್ಮೆಂಟ್ನಿಂದ 4 ಸ್ಟಾರ್ ರೇಟಿಂಗ್ನ ಮಾನ್ಯತೆ ಪಡೆದಿದೆ. ನರ್ಸರಿಗಳಲ್ಲಿ ಪ್ರತಿ ವರ್ಷ ಭಾಸ್ಕರ, ಎನ್ಆರ್ಸಿಸಿ ಸೆಲೆಕ್ಷನ್ 2, ಉಳ್ಳಾಲ 3, ಉಳ್ಳಾಲ 1, ವಿಆರ್ಐ 3, ವೆಂಗುರ್ಲಾ 7, ವೆಂಗುರ್ಲಾ 4, H130, ಧನ ಮುಂತಾದ ತಳಿಗಳ ಕಸಿ ಮಾಡಿ ರೈತರಿಗೆ ಪೂರೈಸಲಾಗುತ್ತಿದೆ. ರೈತರು ನಾಟಿ ಮಾಡಲು ಉಪಯುಕ್ತವಾಗುವಂತೆ ಬೀಜೋತ್ಪಾದನಾ ತೋಟ ಮತ್ತು ಗೇರು ಕಸಿಕಡ್ಡಿಗಳ ಸಂಗ್ರಹವನ್ನು ಈ ನರ್ಸರಿಗಳು ಹೊಂದಿದೆ. ತಳಿ ಅಭಿವೃದ್ಧಿ ವಿಭಾಗವು ಸುಧಾರಿತ ತಳಿಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ನಿಟ್ಟಿನಲ್ಲಿ ಸಂಶೋಧನೆಗಳನ್ನು ನಡೆಸಲು ಸಸ್ಯ ಸಂತಾನೋತ್ಪತ್ತಿ ಮತ್ತು ತಳಿಶಾಸ್ತ್ರ ಹಾಗೂ ಜೈವಿಕ ತಂತ್ರಜ್ಞಾನ ವಿಭಾಗವು ಸುಸಜ್ಜಿತ ಪ್ರಯೋಗಾಲಯಗಳನ್ನು ಹೊಂದಿದೆ. ನಿರ್ದೇಶನಾಲಯವು ಗೇರು ತಳಿಗಳ ರಾಷ್ಟ್ರೀಯ ಭಂಡಾರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಭಾರತದಲ್ಲೇ ಅತಿ ದೊಡ್ಡ ಗೇರು ತಳಿ ವೈವಿಧ್ಯತೆಗಳ ಸಂಗ್ರಹವಾದ ರಾಷ್ಟ್ರೀಯ ಗೇರು ತಳಿ ವೈವಿಧ್ಯ ಸಂಗ್ರಹಣಾ ಕೇಂದ್ರವನ್ನು ಇದು ಹೊಂದಿದೆ. ಇಲ್ಲಿ ರಾಷ್ಟ್ರೀಯ ಸಕ್ರಿಯ ಗೇರು ತಳಿ ವೈವಿಧ್ಯತೆ ಕೇಂದ್ರ ಎಂದು ಪರಿಗಣಿಸಲ್ಪಟ್ಟಿದೆ. ಪ್ರಸ್ತುತ ಇದು ಒಟ್ಟಾಗಿ 552 ಗೇರು ತಳಿ ವೈವಿಧ್ಯತೆಗಳನ್ನು ಹೊಂದಿರುತ್ತದೆ. ನಿರ್ದೇಶನಾಲಯವು ಈವರೆಗೆ ಎನ್ಆರ್ಸಿಸಿ ಸೆಲೆಕ್ಷನ್ 1, ಎನ್ಆರ್ಸಿಸಿ ಸೆಲೆಕ್ಷನ್ 2, ಭಾಸ್ಕರ, H130 ಅಂದರೆ ನೇತ್ರಗಂಗಾ ಮತ್ತು ಎನ್ಆರ್ಸಿ 492 ಅಂದರೆ ನೇತ್ರ ವಾಮನ ಹಾಗೂ H126 ಅಂದರೆ ನೇತ್ರ ಜಂಬೋ 1 ಎಂಬ 6 ಹೊಸ ತಳಿಗಳನ್ನು ಬಿಡುಗಡೆ ಮಾಡಿದೆ. ಬೆಳೆ ನಿರ್ವಹಣಾ ವಿಭಾಗದಲ್ಲಿ ವಿವಿಧ ವಿಭಾಗಗಳಿಗೆ ಅನುಗುಣವಾಗಿ ಪ್ರಯೋಗಾಲಯ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ಮಣ್ಣಿನ ವಿಜ್ಞಾನ ವಿಭಾಗವು ಮೂಲಭೂತ ಹಾಗೂ ಸುಧಾರಿತ ಸಂಶೋಧನೆಗಳನ್ನು ನಡೆಸಲು ಮೈಕ್ರೋವೇವ್ ಪ್ಲಾಸ್ಮಾ ಅಟಾಮಿಕ್ ಎಮಿಷನ್ ಸ್ಪೆಕ್ಟ್ರೋಮೀಟರ್, ಮೈಕ್ರೋವೇವ್ ಪ್ಲಾಂಟ್ ಡೈಜೆಷನ್ ಸಿಸ್ಟಮ್, ಯುವಿ ಎಜಿಬಲ್ ಸ್ಪೆಕ್ಟ್ರೋಫೋಟೋಮೀಟರ್, ರೆಫ್ರಿಜರೇಟೆಡ್ ಸೆಂಟ್ರಿಫ್ಯೂಸ್ ಮುಂತಾದ ಅತ್ಯಾಧುನಿಕ ಉಪಕರಣಗಳು ಹಾಗೂ ಸೌಲಭ್ಯಗಳನ್ನು ಹೊಂದಿದೆ. ಇದರೊಂದಿಗೆ ಸಸ್ಯ ಶರೀರ ಕ್ರಿಯಾ ವಿಜ್ಞಾನ ಪ್ರಯೋಗಾಲಯ ಮತ್ತು ತೋಟಗಾರಿಕಾ ಪ್ರಯೋಗಾಲಯವು ವಿಭಾಗದ ಇತರ ಪ್ರಯೋಗಾಲಯಗಳಾಗಿವೆ. ಕಸಿ ಕಟ್ಟುವಿಕೆ, ಹೆಚ್ಚಿನ ಸಾಂದ್ರತೆಯ ನಾಟಿ, ಅತಿ ಹೆಚ್ಚು ಸಾಂದ್ರತೆಯ ನಾಟಿ ಪದ್ಧತಿ,
ಗೇರಿನಲ್ಲಿ ಪೋಷಕಾಂಶಗಳ ಅವಶ್ಯಕತೆ ಮತ್ತು ನಿರ್ವಹಣೆ, ನೀರಾವರಿಯ ಅವಶ್ಯಕತೆ, ಅಂತರ ಬೆಳೆಗಳು, ವಿವಿಧ ಸಾವಯವ ಕೃಷಿ ಪದ್ಧತಿಗಳು ಇವುಗಳ ಬಗೆಗಿನ ಮಾಹಿತಿ ಮತ್ತು ತಂತ್ರಜ್ಞಾನಗಳನ್ನು ಈ ವಿಭಾಗಗಳಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಬೆಳೆ ಸಂರಕ್ಷಣಾ ವಿಭಾಗವು ಗೇರು ಬೇಸಾಯದಲ್ಲಿ ಕಂಡುಬರುವ ಕೀಟಗಳು ಮತ್ತು ರೋಗಗಳ ನಿರ್ವಹಣೆ ಹಾಗೂ ಅವುಗಳನ್ನು ತಡೆಗಟ್ಟುವ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವುದರಲ್ಲಿ ಕಾರ್ಯಗತವಾಗಿದೆ. ಪರಾಗಸ್ಪರ್ಶಕಗಳ ಸಹಾಯದಿಂದ ಉತ್ಪಾದನೆಯನ್ನು ಹೆಚ್ಚಿಸುವಲ್ಲಿ ವಿಭಾಗವು ಕೆಲಸ ಮಾಡುತ್ತಿದೆ. ವಿಭಾಗವು ಮೂಲಭೂತ ಮತ್ತು ಅನ್ವಯಿಕ ಸಂಶೋಧನೆಗಳನ್ನು ನಡೆಸಲು ಸುಸಜ್ಜಿತ ಪ್ರಯೋಗಾಲಯಗಳನ್ನು ಹೊಂದಿದೆ. ಗೇರಿನಲ್ಲಿ ಪ್ರಮುಖ ಕೀಟಗಳಾದ ಚಹಾ ಸೊಳ್ಳೆ, ಕಾಂಡ ಮತ್ತು ಬೇರುಕೊರಕ ಮತ್ತು ಇತರ ಸಣ್ಣ ಕೀಟಗಳ ರಾಸಾಯನಿಕ ನಿಯಂತ್ರಣಕ್ಕಾಗಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಈ ವಿಭಾಗವು ಪ್ರಮುಖ ಪಾತ್ರ ವಹಿಸಿದೆ. ಕೊಯ್ಲೋತ್ತರ ತಂತ್ರಜ್ಞಾನ ವಿಭಾಗವು ಗೇರುಹಣ್ಣು ಮತ್ತು ಗೋಡಂಬಿ ಸಂಸ್ಕರಣೆ ಮತ್ತು ಅವುಗಳ ಮೌಲ್ಯವರ್ಧನೆಯ ಕುರಿತಾದ ಮೂಲ ಮತ್ತು ಅನ್ವಯಿಕ ಸಂಶೋಧನೆಯಲ್ಲಿ ತೊಡಗಿದೆ. ವಿಭಾಗದಲ್ಲಿ ಕೃಷಿ ಉದ್ಯಮಶೀಲ ತರಬೇತಿ ಕೇಂದ್ರವು ಕಾರ್ಯನಿರ್ವಹಿಸುತ್ತಿದೆ. ಗೇರುಹಣ್ಣು ಮತ್ತು ಗೋಡಂಬಿಯ ಮೌಲ್ಯವರ್ಧನೆಗೆ ಸಹಕಾರಿಯಾಗುವ ಹಲವಾರು ಯಂತ್ರೋಪಕರಣಗಳು ಈ ವಿಭಾಗದಲ್ಲಿ ಲಭ್ಯವಿದೆ. ಇದರೊಂದಿಗೆ ಕೊಯ್ಲಿನ ಬಳಿಕ ಸಹಕಾರಿಯಾಗುವ ಹಲವಾರು ಯಂತ್ರೋಪಕರಣಗಳನ್ನು ಈ ವಿಭಾಗದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಅವುಗಳಲ್ಲಿ ಪ್ರಮುಖವಾದವು ರೇಡಿಯಲ್ ಆರ್ಮ್ ಟೈಪ್ ಕ್ಯಾಶ್ಯೂ ಕರ್ನಲ್ ಎಕ್ಸ್ಟ್ರಾಕ್ಟರ್, ಗೇರು ಬೀಜಗಳನ್ನು ಹುರಿಯುವ ಯಂತ್ರ, ಗೇರು ಬೀಜ ಒಣಗಿಸುವ ಯಂತ್ರ ಅಂದರೆ ಡ್ರೈಯರ್, ಹೈಡ್ರಾಲಿಕ್ ಟೈಪ್ ಕ್ಯಾಶ್ಯೂ ಆಪಲ್ ಜ್ಯೂಸ್ ಎಕ್ಸ್ಟ್ರಾಕ್ಟರ್, ಕ್ಯಾಶ್ಯೂ ಶೆಲ್ ಕೇಕ್ಗಾಗಿ ಆಪ್ಡ್ರಾಫ್ಟ್ ಗ್ಯಾಸಿಫೈಯರ್, ಕಚ್ಚಾ ಗೇರು ಬೀಜಗಳನ್ನು ಗ್ರೇಡಿಂಗ್ ಮಾಡುವ ಯಂತ್ರ. ಇದರೊಂದಿಗೆ ಮೌಲ್ಯವರ್ಧಿತ ಉತ್ಪನ್ನಗಳಾದ ಕ್ಯಾಶ್ಲೈನ್, ಗೇರು ಹಣ್ಣಿನಿಂದ ತಯಾರಿಸಿದ ಜಾಮ್, ಜೆಲ್ಲಿ, ಸೈಡರ್, ಚ್ಯೂ ಮತ್ತು ಮೊಳಕೆಯೊಡೆದ ಗೇರು ಬೀಜದಿಂದ ವಿವಿಧ ಉತ್ಪನ್ನಗಳನ್ನು ತಯಾರಿಸುವಂತಹ ಹಲವು ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ತಂತ್ರಜ್ಞಾನ ವರ್ಗಾವಣಾ ಕಾರ್ಯಕ್ರಮಗಳಲ್ಲಿ ನಿರ್ದೇಶನಾಲಯವು ಮುಂಚೂಣಿಯಲ್ಲಿದೆ. ರೈತರ ತೋಟಗಳಿಗೆ ಖುದ್ದು ಭೇಟಿ, ಕೃಷಿ ಕ್ಷೇತ್ರದಲ್ಲಿ ಹಾಗೂ ಅದನ್ನು ಹೊರತಾಗಿ ವಿವಿಧೆಡೆ ತರಬೇತಿಗಳು, ಕ್ಷೇತ್ರ ಭೇಟಿಗಳು, ಮಾರ್ಗದರ್ಶಿ ಪ್ರವಾಸಗಳು, ಬರಹಗಳು, ಪ್ರದರ್ಶನಗಳು, ಗೇರು ದಿನಗಳು, ರೈತರ ದಿನಗಳು ಮತ್ತು ಕ್ಷೇತ್ರ ದಿನಗಳನ್ನು ನಡೆಸುವ ಮೂಲಕ ತಂತ್ರಜ್ಞಾನ ವರ್ಗಾವಣಾ ಕಾರ್ಯವನ್ನು ನಿರ್ದೇಶನಾಲಯವು ಮಾಡುತ್ತಿದೆ. ಇದಲ್ಲದೆ ವಿಶ್ವ ಮಣ್ಣಿನ ದಿನ, PM ಕಿಸಾನ್ ಸಮ್ಮಾನ್ ನಿಧಿ, TSP, NEH, SCSP ಕಾರ್ಯಕ್ರಮಗಳಂತಹ ಭಾರತ ಸರ್ಕಾರದ ವಿವಿಧ ಪ್ರಮುಖ ಯೋಜನೆಗಳನ್ನು ಜಾರಿಗೆ ತರಲು ನಿರ್ದೇಶನಾಲಯವು ನೋಡಲ್ ಕೇಂದ್ರವಾಗಿಯೂ ಸಹ ಕಾರ್ಯನಿರ್ವಹಿಸುತ್ತಿದೆ. ಇದರೊಂದಿಗೆ ರೈತರು, ವಿದ್ಯಾರ್ಥಿಗಳು, ಸಂಶೋಧಕರು ಸೇರಿದಂತೆ ಇತರ ಪಾಲುದಾರರನ್ನು ಸಬಲೀಕರಣಗೊಳಿಸಲು ಮತ್ತು ವೈಜ್ಞಾನಿಕ ಮಾಹಿತಿಗಳನ್ನು ಒದಗಿಸಲು ನಿರ್ದೇಶನಾಲಯವು ಹಲವಾರು ಸಾಫ್ಟ್ವೇರ್ ಮತ್ತು ಮೊಬೈಲ್ ಅಪ್ಲಿಕೇಶನ್ಗಳನ್ನು ಅಭಿವೃದ್ಧಿಪಡಿಸಿದೆ.